ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 9. ಅಪ್ಪ, ಸಂಜೆ ಬರುವಾಗ ನಂಗೆ ಚಾಕಿ ತರಬೇಕು. ಆಯಿತು ಪುಟ್ಟ. ಅಲ್ವೇ, ನೀನು ಯಾವಾಗ ದೊಡ್ಡವಳಾಗೋದು? ರಾತ್ರಿ ಚೋಟಾ ಭೀಮ್, ಈಗ ಚಾಕಿ ಅಂದೆ. ಹೌದು, ನಂಗೆ ಚೌಕಿ ಬೇಕು. ನಿಂಗೆ ಬೇಕಾದರೆ ನೀನು ಅಪ್ಪಂಗೆ ಹೇಳು. ಚೌಕಿ ಕೊಟ್ಟು ತಾನೇ ಅಪ್ಪ ನಿನಗೆ ಪ್ರಪೋಸ್ ಮಾಡಿದ್ದು. ಶಾಂತಿ ಅವರ ಕೆನ್ನೆ ಕೆಂಪಾಗುತ್ತದೆ. ಮತ್ತೆ ನೀವೇ ಬಳಿ ತಿರುಗಿ, ಲೇ ತರಲೆ, ನಿಮ್ಮಪ್ಪ ಎಲ್ಲ ಹೇಳಿಬಿಟ್ರ ನಿನಗೆ? ಅಪ್ಪ ಹೇಳಿಲ್ಲ, ನೀನೇ ಹೇಳಿದ್ದು. ನಾನು ಯಾವಾಗ ಹೇಳಿದೆ? ಇವಾಗ ತಾನೇ ಹೇಳಿದೆ. ಇಷ್ಟು ಬೇಗ ಮರೆತು ಬಿಟ್ಯಾ? ಹಾಂ, ನನಗೊಂದು ಡೌಟ್ ಇತ್ತು, ಅದಕ್ಕೆ ಸುಮ್ಮನೆ ಬಲೆ ಬೀಸಿದೆ. ಹಕ್ಕಿ ಸಿಕ್ಕಿ ಬೀಳ್ತು. ನನಗೊಂದು ಅರ್ಥ ಆಗ್ತಿಲ್ಲ. ನೋಡಿ ಶಾಂತು ಬೇಬಿ, ಹುಡುಗಿಯರಿಗೆ ಚೌಕಿ ಮತ್ತು ಟೆಡ್ಡಿ ಬೇರ್ ಅಂದರೆ ಪ್ರಾಣ. ಸೊ ನಿನಗೂ ಅಪ್ಪ ಚೌಕಿ ಕೊಟ್ಟಿರಬಹುದು ಅಂತ ಗೆಸ್ ಮಾಡಿದೆ. ನೀನು ನಿಜ ಹೇಳಿಬಿಟ್ಟೆ. ಹೆಂಗೆ ನಾವು ಎಂದು ಇಲ್ಲದ ಕಾಲರನ್ನು ಎತ್ತಿ ಹೇಳ್ತಾಳೆ. ಶಾಂತಿಯವರು ನಿವಿಯ ತಲೆಗೊಂದು ಮೊಟಕಿ, ಮೊದಲು ಕಾಲೇಜಿಗೆ ಹೋಗಿ ಬಾ ಎಂದಾಗ ನಿವಿ ಅವರನ್ನು ತಬ್ಬಿಕೊಂಡು ಅವರ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಹೋದಳು. ಕಾಲೇಜಲ್ಲಿ ಶಿವಿ ಸೈಲೆಂಟ್ ಆಗಿದ್ಲು. ತಾನು ಎಷ್ಟು ಮಾತಾಡಿಸಿದ್ರೂ ತುಟಿ ಬಿಚ್ಚುತ್ತಿರಲಿಲ್ಲ. ಅವತ್ತು ಚರಣ್ ಜೊತೆ ಬೀಚ್ನಲ್ಲಿ ಮಾತಾಡ್ತಾ ಇರುವಾಗ ಅವನ ಫೋನ್ ರಿಂಗ್ ಆಗ್ತದೆ. ಅದು ತನುವಿನ ಕಾಲ್ ಆಗಿತ್ತು. ಮಾತಾಡ್ತಾ ಇರುವಾಗ ಕಾಲ್ ಬಂದ ಸಿಟ್ಟಲ್ಲಿ ಅವನ ಫೋನ್ ತಗೊಂಡು ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತಾಳೆ. ಆ ಕಡೆಯಿಂದ ತನು ಎಂದು ತಿಳಿಯುತ್ತದೆ. ಹಲೋ ಸರ್, ನಾನು ತನು. ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತಾ? ಶಿವಿ ನಿಮ್ಮನ್ನು ಒಪ್ಕೊಂಡ್ಲಾ? ತನು, ಅದು ನಾನು ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಎಂದು ಕಾಲ್ ಕಟ್ ಮಾಡಿ ಅವಳ ಕೈಯಿಂದ ಫೋನ್ ಕಸಿದುಕೊಳ್ಳುತ್ತಾನೆ. ಓ, ಅವಳು ಕೂಡ ನಿಮ್ಮ ಟೀಮ್. ಪರವಾಗಿಲ್ಲ ಸರ್, ನನ್ನನ್ನು ಒಲಿಸಿಕೊಳ್ಳೋದಕ್ಕೆ ನನ್ನ ಬೆಸ್ಟಿ ಸಪೋರ್ಟ್ ಬೇರೆ ಇದೆ ನಿಮಗೆ ಅಲ್ವಾ? ತುಂಬ ನಂಬಿದ್ದೆ ಅವಳನ್ನು. ಈಗ ಅವಳು ಎಲ್ಲ ನಾಟಕ ಅಂತ ಗೊತ್ತಿದ್ದು ಒಂದು ಮಾತು ನನಗೆ ಹೇಳಲಿಲ್ಲ ಅವಳು. ರೀ ಶಿವನ್ಯ ಅವರೇ, ಅದು ಹಾಗಲ್ಲ. ನನಗೆ ಯಾವ ಎಕ್ಸ್ಪ್ಲನೇಷನ್ ಕೂಡ ಬೇಕಾಗಿಲ್ಲ. ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ನಾನು. ಸೊ ಮನೆ ತನಕ ಬಿಡ್ತೀನಿ, ಬನ್ನಿ. ಅವನು ಏನೂ ಮಾತನಾಡದೆ ಅವಳ ಹಿಂದೆ ಕುಳಿತ. ದಾರಿಯುದ್ದಕ್ಕೂ ಬರೀ ಮೌನ. ಹೀಗೆ ಏನೋ ಯೋಚನೆ ಮಾಡುವಾಗ ರೋಡಿನಲ್ಲಿ ಹಂಪಿತ್ತು. ಅದರಲ್ಲಿ ಸ್ಕೂಟಿ ಹೋಗುವಾಗ ಹೆದರಿ ಅವಳನ್ನು ಗಟ್ಟಿಯಾಗಿ ಹಿಡಿದ. ಅವಳು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸಿ, ನೋಡಿ, ಅಡ್ವಾಂಟೇಜ್ ತಗೊಳ್ಬೇಡಿ ಎಂದು ಹೇಳಿ ಟೆರರ್ ಲುಕ್ ಕೊಟ್ಟಳು. ಪಾಪ ಚರಣ್, ಬೇಕಂತ ಮಾಡಿರಲಿಲ್ಲ. ಆದರೆ ಈಗ ಅವಳು ಸಿಟ್ಟಲ್ಲಿರುವಾಗ ಮೌನವಾಗಿರುವುದು ಒಳ್ಳೆಯದು ಎಂದು ಸುಮ್ಮನಿದ್ದ. ಮನೆ ತಲುಪಿತು. ಅವನು ಇಳಿದ ಮೇಲೆ ತಿರುಗಿಯೂ ನೋಡದೆ ಅಲ್ಲಿಂದ ಹೊರಟು ಹೋದಳು. ಚರು, ಬಂದಿಯೇನು? 1 ವಾರ ಆಗುತ್ತೆ ಅಂದಿದ್ದೆ. ಮಾ, ನಾನೀಗ ವಾಪಸ್ ಹೋಗ್ಲಾ? ಕೋಪ ಮಾಡಬೇಡ್ವೋ, ಬಾ ಒಳಗೆ. ಅವನು ನೇರ ರೂಮ್ಗೆ ಹೋಗಿ ಬಾಗಿಲು ಹಾಕಿ ಮಲಗಿದ. ಅಂದಿನಿಂದ ಶಿವಿ ಅವಳ ಬಡ ಪ್ಯಾಕೆಟ್ಸ್ನ ಬಿಟ್ಟು ಯಾರ ಬಳಿಯೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ತನು ಮಾತಾಡೋ ಪ್ರಯತ್ನ ಮಾಡ್ತಾನೇ ಇದ್ಲು. ತನು, ನಿನ್ನನ್ನು ನನ್ನ ಬೆಸ್ಟಿ ಅಂತ ಅಂದ್ಕೊಂಡಿದ್ದೆ ಕಣೆ. ಆದರೆ ನೀನು ಅವರ ಜೊತೆ ಸೇರಿ ನಂಗೆ ಮೋಸ ಮಾಡಿದೆ. ಶಿವಿ, ನಿನ್ನ ಹಾಗೆ ನಾನು ಕೂಡ ಅವರು ಬಿದ್ದಿದ್ದಾರೆ ಅಂತಾನೆ ಅಂದ್ಕೊಂಡಿದ್ದೆ. ಆಮೇಲೆ ಅವರ ಮನೆಗೆ ಹೋದ್ಮೇಲೆ ನನಗೂ ತಿಳಿದದ್ದು ಈ ವಿಷಯ. ಆದರೆ ಅವರು ನಾಟಕ ಮಾಡಿದ್ದು ಸುಮ್ಮನೆ ನಿನ್ನ ಗೋಳು ಹೊಯ್ಕೊಳ್ಳೋಕ್ಕಷ್ಟೆ. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಿನ್ನ ಬಾಯಲ್ಲಿ ಅವರ ಮೇಲೆ ಪ್ರೀತಿ ಇದೆ ಅಂತ ಹೇಳಿಸಬೇಕು ಎಂದು ಅವರು ಖಂಡಿತ ಅಂದ್ಕೊಂಡಿರಲಿಲ್ಲ. ನಾನೇ ಅವರನ್ನು ಒಪ್ಪಿಸಿದ್ದು. ಸಾರಿ ಕಣೆ, ಸರ್ದು ತಪ್ಪಿಲ್ಲ. ನೀನು ಯಾಕೆ ಯಾವಾಗಲೂ ನಮ್ಮನ್ನು ಒಂದು ಮಾಡೋಕ್ಕೆ ನೋಡ್ತೀಯಾ? ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಸೊ ತಾನು ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಹ್ಞೂ ಕೇಳು. ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ಯಾ? ಹಾಂ. ಹೌದಾ? ಮತ್ತು ನಂಗೆ ಹೇಳಲೇ ಇಲ್ಲ ಎಂದು ಮುಖ ಒದಿಸಿಕೊಂಡು ಕೂತಳು. ಹೇಳುವಂಥದ್ದು ಏನಿಲ್ಲ ಶಿವಿ. ನನ್ನ ಲವ್ ಸಕ್ಸಸ್ ಆಗಲ್ಲ. ನಂದು ಒನ್ ವೇ ಲವ್. ಆದರೆ ಮೊದಲು ಹೋಗಿ ಅವರ ಹತ್ರ ನಿನ್ನ ಪ್ರೀತಿನ ಹೇಳಿಬಿಡು. ನೋ, ಸಾಧ್ಯ ಇಲ್ಲ. ಅವರ ಮನಸ್ಸಲ್ಲಿ ಬೇರೊಬ್ಬರಿದ್ದಾರೆ. ಅದಕ್ಕೆ ಅವರು ಪ್ರೀತಿಸುವವರ ಜೊತೆ ಚೆನ್ನಾಗಿರಲಿ. ನಾನು ಕೊನೆಯುಸಿರೋ ತನಕ ಅವರನ್ನು ಪ್ರೀತಿ ಮಾಡ್ತಾ ಇರ್ತೀನಿ. ದೂರದಿಂದ ಅವರನ್ನು ನೋಡಿ ಖುಷಿ ಪಡ್ತೀನಿ. ಹಾಗಾದರೆ ಅವರು ನಮ್ಮ ಕಾಲೇಜಲ್ಲಿದ್ದಾರಾ? ಹೌದು. ಯಾರು? ಪ್ಲೀಸ್ ನನ್ನನ್ನೇನು ಕೇಳಬೇಡ ಎಂದು ಅಳುವಳು. ಶಿವಿ ಅವಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡ್ತಾಳೆ. ಸಂಜೆ ಸದಾನಂದ್ರವರು ಮನೆಗೆ ಬಂದಾಗ ನಿವಿ, ಅಪ್ಪ
ತಂದಿದ್ದೀನಿ ಮಗಳೇ, ತಗೋ. ಥ್ಯಾಂಕ್ ಯು ಪಾ ಎಂದು ಚಾಕ್ಲೇಟ್ ತಗೊಂಡು ಪಾರ್ಕಿಗೆ ಹೋಗುವಳು. ನಾನೆಷ್ಟು ದಿನ ಆಯಿತು ನನ್ನ ಚೋಟೂಸ್ನ ಮೀಟ್ ಮಾಡಿ. ಎಲ್ಲ ಆ ಹಾಳಾದ ಅಸೈನ್ಮೆಂಟ್ನಿಂದ. ಅದನ್ನು ಯಾವನ್ ಕಂಡು ಹಿಡಿದ್ನೋ ಮೊದಲು ಅವನು ನನ್ನ ಕೈಗೆ ಸಿಗಲಿ, ಇದೇ ಅವನಿಗೆ ಮಾರಿ ಹಬ್ಬ. ಎಲ್ಲಿ ಹೋದ್ರಪ್ಪ ನನ್ನ ಚೋಟೂಸ್? ಎಷ್ಟು ದಿನ ಅವರನ್ನು ನೋಡೋಕೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರಬೇಕು ಪಾಪ, ಅಲ್ವೇನೋ ಕೇಳಿ. ಆಗ ಅಲ್ಲಿ ಹೂವಿನ ಗಿಡಗಳು ಅಲುಗಾಡುವುದು ಕಾಣ್ತದೆ. ಓಹೋ, ಇಲ್ಲೇ ಇದ್ದಾರಾ ಅವರು? ಇರಲಿ, ಹೇಗೆ ನನ್ನ ಹತ್ರ ಬರೋದಿಲ್ವೋ ನಾನು ನೋಡ್ತೀನಿ ಎಂದು ಮನಸ್ಸಲ್ಲೇ ಅಂದ್ಕೊಂಡು, ಛೇ, ನನ್ನ ಚೋಟೂಸ್ಗೆ ಇಷ್ಟ ಅಂತ ಡೈರಿ ಮಿಲ್ಕ್ ತಂದಿದ್ದೆ, ಅವರಿಲ್ಲಿ ಬರಲೇ ಇಲ್ಲ. ಜಾಸ್ತಿ ಹೊತ್ತು ಇಟ್ಟರೆ ಡೈರಿ ಮಿಲ್ಕ್ ಮೆಲ್ಟ್ ಆಗುತ್ತೆ. ಏನು ಮಾಡಲಿ ಇವಾಗ? ಹಾಂ, ನಾನೇ ತಿಂತೀನಿ ಎಂದು ಹೇಳುವಾಗ 5 ಪುಟ್ಟ ಮಕ್ಕಳು ಅವಳ ಮುಂದೆ ಬಂದು ನಮಗೂ ಬೇಕು ಎಂದರು. ಎಲ್ಲರೂ ಚಾಕ್ಲೇಟ್ ತಿಂದು ಖುಷಿಯಾದರು. ಆ ಪುಟ್ಟ ಮಕ್ಕಳ ಹೆಸರು ಸಿಯಾ, ಸಾಧನಾ, ದರ್ಶ್, ಆಲಾಪ್, ಅಹಾನ್. ಸಿಯಾ ಮತ್ತು ಸಾಧನಾ 4ನೇ ಕ್ಲಾಸ್ ಹಾಗೂ ದರ್ಶ್, ಆಲಾಪ್, ಅಹಾನ್ 5ನೇ ಕ್ಲಾಸ್. ಅಕ್ಕ ಕೇಡಿಯಲ್ಲಿ ಕಾಣ್ತಾ ಇಲ್ಲ, ನೋಡಲ್ಲಿ ಆಡ್ತಾ ಇದ್ದಾನೆ. ಸಿಯಾ ಮತ್ತು ಸಾಧನಾ ಮುಖ ಊದಿಸಿಕೊಂಡು ನಿಂತಿರ್ತಾರೆ. ಸನಾ, ಕೋಪನಾ? ತುಂಬ ಬರೆಯೋದಿತ್ತು, ಅದಕ್ಕೆ ಬರಲಿಲ್ಲ, ಸಾರಿ ಎಂದು 2 ಕಿವಿ ಹಿಡಿದುಕೊಂಡು ಮುದ್ದು ಮುದ್ದಾಗಿ ಹೇಳ್ತಾಳೆ. ಆಗ ಅವರ ಕೋಪ ಕರಗುತ್ತದೆ. ಅಕ್ಕ, ವಿ ಮಿಸ್ ಯು ಎಂದು ಅವಳನ್ನು ತಬ್ಬಿಕೊಳ್ತಾರೆ. ಹೇಗಿದ್ದೀರೋ ಎಲ್ಲರೂ? ನಾವು ಸೂಪರ್ ಅಕ್ಕ, ನೀನು ಬರಲಿಲ್ಲ ಅಂತ ಬೇಜಾರಿತ್ತು, ಈಗ ಬಂದೆ ಅಲ್ವಾ? ಎಲ್ಲರ ಮೂಡ್ ಸರಿ ಮಾಡಬೇಕಲ್ವಾ, ಏನು ಮಾಡಲಿ? ಎಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ. ಹಾಂ, ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಬೇಕು. ಅಕ್ಕ, ಜಿರಾಫೆಯನ್ನು ಫ್ರಿಜ್ನಲ್ಲಿ ಹಾಕೋ ಪ್ರಶ್ನೆ ಆದರೆ ಕೇಳಬೇಡ. ಅದಲ್ಲ, ಇದು ಬೇರೆ. ಸರಿ ಕೇಳು ಎಂದು ಎಲ್ಲರೂ ಒಟ್ಟಿಗೆ ಹೇಳ್ತಾರೆ. ಒಂದು ನರಿಯನ್ನು ಹೇಗೆ ಫ್ರಿಜ್ನಲ್ಲಿ ಹಾಕೋದು? ಆಗ ಸನಾ, ನಂಗೆ ಗೊತ್ತು, ಮೊದಲು ಆನೆಯನ್ನು ಹೊರಗೆ ತೆಗಿಬೇಕು, ಆಮೇಲೆ ನರಿಯನ್ನು ಹಾಕಬೇಕು. ವೆರಿ ಗುಡ್. ಅಕ್ಕ, ನಿಂಗೆ ಬೇರೆ ಪ್ರಶ್ನೆ ಗೊತ್ತಿಲ್ಲ ಅಂದರೆ ಬೇಡ, ಈ ಥರ ಪ್ರಶ್ನೆ ಕೇಳಬೇಡ ಎಂದು ಎಲ್ಲರೂ ಕೈ ಮುಗಿದು ಹೇಳುತ್ತಾರೆ. ಸರಿ, ಬೇರೆ ಪ್ರಶ್ನೆ. ಒಂದು ಬಾವಿಯಲ್ಲಿ 8 ಕಪ್ಪೆಗಳಿದ್ದವು, ಅದರಲ್ಲಿ 2 ಸತ್ತು ಹೋದವು. ಆ ಬಾವಿಯಲ್ಲಿ ಈಗ ಎಷ್ಟು ಕಪ್ಪೆಗಳಿವೆ? 6 ಎಂದು ಎಲ್ಲರೂ ಹೇಳಿದರು. ಆಗ ದರ್ಶ್, 8, ಸತ್ತೋಗಿರೋ 2 ಕಪ್ಪೆ ಕೂಡ ಅದೇ ಬಾವಿಯಲ್ಲಲ್ವ ಇರೋದು? ಕರೆಕ್ಟ್. ಆಗ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ. ಅಕ್ಕ, ಇನ್ನೊಂದು ಪ್ರಶ್ನೆ, ನಾನು ಖಂಡಿತ ಸರಿ ಉತ್ತರ ಹೇಳ್ತೀನಿ ಎಂದ ಅಹಾನ್. ಓಕೆ. ಒಂದು ಹುಂಜ ಕಂಬದ ಮೇಲೆ ನಿಂತು ಮೊಟ್ಟೆ ಇಟ್ಟರೆ ಆ ಮೊಟ್ಟೆ ಎಲ್ಲಿ ಬೀಳತ್ತೆ? ಕೆಳಗೆ ಎಂದಳು ಸಿಯಾ. ಹುಂಜ ಮೊಟ್ಟೆ ಇಡಲ್ಲ ಕಣೆ ಪೆದ್ದಿ ಎಂದು ಅವಳ ತಲೆಗೆ ಮುಟಕಿದ ಅಹಾನ್. ಸರಿ ಬನ್ನಿ, ತುಂಬ ಲೇಟ್ ಆಯಿತು, ಮನೆಗೆ ಹೋಗೋಣ. ಸರಿ ಅಕ್ಕ. ಈ ಕೇಡಿ ಎಲ್ಲಿ ಹೋದ ಎಂದು ಯೋಚಿಸಿಕೊಂಡು ಮುಂದೆ ಹೋಗುವಾಗ ಕೇಡಿ ಯಾರ ಜೊತೆಗೂ ಆಟ ಆಡ್ತಿದ್ದ. 2 ವಿಸಿಲ್ ಹಾಕಿದ್ದೆ, ಓಡಿ ಬಂದ. ಆ ವ್ಯಕ್ತಿ ಯಾರು ಅಂತ ನೀವಿಗೆ ನೋಡೋಕ್ಕಾಗಲಿಲ್ಲ. ದಿನಗಳು ನಿಮಿಷಗಳ ವೇಗದಲ್ಲಿ ಸಾಗುತ್ತಿದ್ದವು. ಶಿವಿ ಚರಣ್ ಜೊತೆ ಮಾತನಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಳು. ಅದಕ್ಕೆ ಕಾರಣ ತಾನು. ಅವಳು ತಾನು ಪ್ರೀತಿಸುವ ವ್ಯಕ್ತಿ ಇನ್ನೊಬ್ಬರನ್ನು ಪ್ರೀತಿಸುತ್ತಿದ್ದಾರೆ ಎಂದು ಹೇಳಿದ್ದಳಲ್ಲ, ಆ ವ್ಯಕ್ತಿ ಚರಣ್ ಎಂದು ಶಿವಿಗೆ ಅನಿಸಿತು. ಆದರೆ ತಾನು ಪ್ರೀತಿಸಿದ ವ್ಯಕ್ತಿ ಬೇರೆ. ಇನ್ನು ಚರಣ್ ಬಗ್ಗೆ ಹೇಳುವುದಾದರೆ, ಶಿವಿ ಅಂದರೆ ಪ್ರಾಣ ಅವನಿಗೆ. ಆದರೆ ಸುಮ್ಮನೆ ಅವಳಿಗೆ ಇಲ್ಲದ ಆಸೆ ಹುಟ್ಟಿಸಿ ಅವಳಿಗೆ ನೋವು ಕೊಡುವುದು ಬೇಡ ಎಂದು ನಿರ್ಧರಿಸಿದ. ಅದಕ್ಕೆ ಕಾರಣ ಅವಳ ಮನೆಯವರಿಗೆ ತನ್ನ ಮೇಲಿರುವ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಳಬಾರದು. ಅವರಿಂದಲೇ ಅಲ್ವಾ ಅವನ ತಾಯಿ ಖುಷಿಯಾಗಿರುವುದು. ಅವರ ಸಂತೋಷ ಹಾಗೇ ಇರಲಿ, ಮತ್ತು ಅವರಷ್ಟು ಶ್ರೀಮಂತರಲ್ಲ ನಾವು ಎಂದು. ಇನ್ನೊಂದು ಕಾರಣ ಅವನ ಕರ್ತವ್ಯ ಹಾಗೂ ಜವಾಬ್ದಾರಿ. ಮನಸ್ಸಿನಲ್ಲಿ ಅಳೆಯಲಾರದಷ್ಟು ಪ್ರೀತಿ ಇದ್ದರೂ ಪರಿಸ್ಥಿತಿಯಿಂದಾಗಿ ದೂರವಾಗಲು ನಿರ್ಧರಿಸಿದ್ದರಿಬ್ಬರು. ಪಾಠ ಮಾಡುವಾಗ ಅವಳ ಕಡೆಗೆ ನೋಡುತ್ತಿರಲಿಲ್ಲ ಅವನು. ಅವಳಾದರೂ ತಲೆ ತಗ್ಗಿಸಿ ಪಾಠ ಕೇಳುತ್ತಿದ್ದಳು. ಅವನ ಧ್ವನಿಯಾದರೂ ಕೇಳುವ ಭಾಗ್ಯ ಇದೆಯಲ್ಲ ಎಂದುಕೊಂಡಳು. ಎಲ್ಲರ ಜೊತೆ ಖುಷಿಯಿಂದ ನಗುವಿನ ಮುಖವಾಡ ತೊಟ್ಟು ಇರುತ್ತಿದ್ದಳು ಅವಳು. ವ್ಯಕ್ತಿ ಹೊರಗೆ ಹೇಗೆ ಕಾಣಿಸಿದರೂ ಅವರ ನಿಜವಾದ ಭಾವನೆ ಕಣ್ಗಳಲ್ಲಿ ಕಾಣಿಸುತ್ತದೆ. ಶಿವಿ ಎಷ್ಟೇ ನಗುನಗುತ್ತಾ ಮಾತನಾಡಿದರೂ ಅವಳ ಕಣ್ಣಲ್ಲಿ ನೋವು ಕಾಣಿಸುತ್ತಿತ್ತು ಅವನಿಗೆ. ಆದರೆ ಏನೂ ಮಾಡಲು ಸಾಧ್ಯವಿಲ್ಲ. ಕಾರಣಗಳು ಬೇರೆಯಾದರೂ
ಇಬ್ಬರ ಮನಸ್ಥಿತಿ ಒಂದೇ ಆಗಿತ್ತು. ಇವರಿಬ್ಬರ ಮಧ್ಯೆ ಸಿಲುಕಿ ಒದ್ದಾಡುತ್ತಿದ್ದವಳು ಮಾತ್ರ ತನು. ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಿದ್ದರು ಅವರು. ಮುಂದುವರಿಯುವುದು